ಕ್ಲಾಸ್ಗೆ ಸ್ವಾಗತ. ನನ್ನ ಹೆಸರು ಶಿವಮ್ಮ ಅಂತ. ನಿನ್ನೆ ಪೇಟಿಕೋಟಲ್ಲಿ ಯಾವ ತರ ಮೆಜರ್ಮೆಂಟ್ ಮಾಡೋದು ಅಂತ ತೋರಿಸ್ಕೊಟ್ಟೆ. ಇವತ್ತು ಪೇಪರ್ ಕಟ್ಟಿಂಗ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆ, ಈಗ ಇಲ್ಲಿಂದ ಇಲ್ಲಿಗೆ ಭುಜ ಆಯಿತು. ಭುಜದಿಂದ ಈ ಕಡೆ ಚಿಕ್ಕ ಭುಜ ತಗೋಬೇಕು ನೋಡಿ. ನೆಕ್ಸ್ಟು ನಮಗೆ ಕಂಕುಳು ಇದೆ. ಭುಜ ತಗೊಂಡಿರ್ತೀವಲ್ಲ ಅಲ್ಲಿಂದ ನಾವು ಕಂಕುಳು ತಗೋಬೇಕು ನೋಡಿ. ಒಂದು ಲೈನ್ ಹಿಡ್ಕೋಬೇಕು. ಈ ಭುಜದಿಂದ ಉದ್ದ ತಗೋಬೇಕು. ಇಲ್ಲಿಂದ ಇಲ್ಲಿಗೆ ಈ ಥರ ಸ್ಟ್ರೈಟ್ ಲೈನ್ ಎಳೆದು ಮತ್ತೆ ನಾವು ಅಗಲ ಇರುತ್ತಲ್ಲ, ಅಗ್ಲಕ್ಕೆ ಒಂದು ಲೈನ್ ಹಾಕಿದ್ದೀವಲ್ಲ ಅಲ್ಲಿಗೆ ಒಂದು ಲೈನ್ ಎಳ್ಕೋಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು 3/4 ಇಂಚ್ ತಗೊಂಡು ಶೇಪ್ ಹಾಕಬೇಕು. ಓಕೆ, ನೆಕ್ಸ್ಟು ಮುಂದಿನ ಕುತ್ತಿಗೆ ಉದ್ದ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 4 ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ 4, ಇಲ್ಲಿಂದ ಇಲ್ಲಿ ಎಷ್ಟಿದೆ ಅಂತ ಒಂದ್ಸಲಿ ನೋಡ್ಕೊಳ್ಳಿ. ಇಲ್ಲಿ 2 ಇದೆ, ಮತ್ತು ಇಲ್ಲಿಂದ ಇಲ್ಲಿಗೂ 2ನೇ ತಗೊಳ್ಳಿ. ಕನ್ಫ್ಯೂಸ್ ಆಗಿಬಿಡುತ್ತೆ, ಸ್ಟ್ರೈಟ್ ಲೈನ್ ಎಳೆಯೋಕ್ಕಾಗಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಸೊಂಟದ ಉದ್ದ, ಇಲ್ಲಿಂದ ಇಲ್ಲಿಗೆ ಸೊಂಟದ ಉದ್ದ, ಬ್ಯಾಕ್ ನೆಕ್ಕು ಆಮೇಲೆ ಕಟ್ ಮಾಡಾದ್ಮೇಲೆ ಮಾಡ್ಕೊಳ್ಳಿ, ತೋರಿಸ್ತೀನಿ ಆಮೇಲೆ. ಸೊಂಟದ ಉದ್ದ ಬಂದು 8.5, 8.5. ಇಲ್ಲಿಂದ ಇಲ್ಲಿಗೆ 8.5 ಹಾಕ್ಕೊಂಡು ನಾವೆಲ್ಲಿ 8.5 ತೊಗೊಂಡಿರ್ತೀವೋ ಅಲ್ಲೊಂದು ಲೈನ್ ಹಾಕ್ಕೋಬೇಕು ಅಗಲಕ್ಕೆ ನೋಡಿ. ಈ ಥರ ಲೈನ್ ಹಾಕ್ಕೋಬೇಕು. ನಾವು ಇಲ್ಲಿಂದ ಇಲ್ಲಿ ಉದ್ದ ತೊಗೊಂಡ್ವಿ ಅಂತ ಈ ಥರ ಉದ್ದಕ್ಕೆ ಲೈನ್ ಹಾಕ್ಕೋಬಾರ್ದು, ಅದು ರಾಂಗು. ನಾವು ಎಲ್ಲಿ ಉದ್ದ ತೊಗೊಂಡಿರ್ತೀವೋ ಅದೇ ಥರ ಇಲ್ಲಿ ಈ ಥರ ಅಗಲಕ್ಕೆ ಈ ಥರ ಲೈನ್ ಹಾಕಬೇಕು. ಯಾಕೆ ಅಂದರೆ ನಮಗೆ ಸೊಂಟದ ಅಗಲದಲ್ಲಿ 6.5 ಇದೆ. ಸೊಂಟದ ಅಗಲ ನಾವು ಇದರಲ್ಲೇ ಮಾರ್ಕ್ ಮಾಡಬೇಕು, ಅದಕ್ಕೋಸ್ಕರ ನೋಡಿ. 6.25 ಇದೆ. ಇಲ್ಲಿಂದ ಇಲ್ಲಿಗೆ 6.25ಗೆ ಮಾರ್ಕ್ ಮಾಡ್ಕೋತೀವಿ ನೋಡಿ. 6.25 ಒಳಗಡೆ 1.5 ಅಂದರೆ 1.5, ಒಳಗಡೆ 1.5 ತೊಗೊಂಡಿದ್ದೀನಿ. ನೆಕ್ಸ್ಟು ಬಾಟಮ್ ಅಗಲ 7.25 ಇದೆ. ಇಲ್ಲಿಂದ ಇಲ್ಲಿಗೆ ಬಾಟಮ್ ಅಗಲ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮಗೆ ಎಕ್ಸ್ಟ್ರಾ 1.5 ಇದೆ, 1.5 ಇದೆ. ಓಕೆ, ನೆಕ್ಸ್ಟು ಈ ಅಗಲದಲ್ಲಿ 7 ಇದೆ. 7ಅಲ್ಲಿ ಒಳಗಡೆ 2 ಇದೆ ನೋಡಿ. ಈ ಥರ ಹಾಕ್ಕೋಬೇಕು. ಈಗ ಲೈನ್ ಹಾಕ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಇದು ಫಿಟ್ಟಿಂಗ್ ಮಾರ್ಜಿನ್ ನೋಡಿ. ಇದು ಪಾಪುಗೆ ಫಿಟ್ಟಿಂಗ್ ಮಾರ್ಜಿನ್ಗಿದೆ. ಇಲ್ಲಿಂದ ಕಂಕ್ಳಿಗೆ ಲೈನು, ಮತ್ತು ಇಲ್ಲಿಂದ ಇಲ್ಲಿ ಲೈನ್ ಹಾಕಬೇಕು ನೋಡಿ. ಇದೇ ಥರ ನೀವು ದೊಡ್ಡವ್ರಿಗೂ ಮಾರ್ಕ್ ಮಾಡ್ಕೋಬೋದು. ಈಗ ನಾನು ನಿನ್ನೆ ಯಾವ ಥರ ಮೆಜರ್ಮೆಂಟ್ ತೋರಿಸಿದ್ನೋ ಅದೇ ಥರನೇ ದೊಡ್ಡವ್ರಿಗೂ ಅದೇ ಥರ ಎಲ್ಲ ಮೆಜರ್ಮೆಂಟು ಸೇಮ್ ಇರುತ್ತೆ. ಮತ್ತು ಇಲ್ಲಿ ಒಂದು ಕರ್ವು ಶೇಪು ನೋಡಿ, ಥರ ಕರ್ವಿರುತ್ತೆ. ಇಲ್ಲಿ ನೋಡಿ, ಈ ಸ್ಮಾಲ್ ಶೋಲ್ಡರ್ ಇದೆಯಲ್ಲ ಇಲ್ಲಿಂದನೇ ತೊಗೋಬೇಕಿತ್ತು. ಪ್ರತಿಯೊಬ್ಬರು ಕನ್ಫ್ಯೂಸ್ ಆಗುತ್ತೆ, ಇದು ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿಂದ ಭುಜ ತಗೊಂಡು ಚಿಕ್ಕ ಭುಜ ಯಾವಾಗಲೂ ಇಲ್ಲಿಂದನೇ ಭುಜದಿಂದನೇ ಚಿಕ್ಕ ಭುಜ ತೊಗೋಬೇಕು, ನೆಕ್ಕಿಂದ ಸ್ಟಾರ್ಟ್ ಮಾಡಬಾರ್ದು. ಓಕೆ ಫ್ರೆಂಡ್ಸ್, ಈಗ ಮಾರ್ಕಿಂಗ್ ಆಯಿತು. ನನಗೆ ಎಕ್ಸ್ಟ್ರಾ ಎಲ್ಲ ಬರ್ಸಿದ್ನಲ್ವ ನಿನ್ನೆ ನೋಟ್ಸು, ಅದೇನೇನಕ್ಕೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಉದ್ದದಲ್ಲಿ 16 ಇದೆ, ರೆಡಿ ಬಂದು 14.5 ಇದೆ, ಪ್ಲಸ್ ಹಾಫು ಮತ್ತು +1 ಬರ್ಸಿದ್ದೆ, ನೀಟಾಗಿ ನೋಡ್ಕೊಳ್ಳಿ. ಪ್ಲಸ್ ಹಾಫ್ ಬಂದು ಶೋಲ್ಡರ್ ಅಟ್ಯಾಚು, 1 ಬಂದು ಬಾಟಮ್ ಅಟ್ಯಾಚ್. ಓಕೆ, ಅಲ್ಲಿಗೆ 1.5 ಕ್ಲಿಯರು. ಡೈರೆಕ್ಟಾಗಿ 1.5 ಅಂತ ಬರ್ಸ್ಬೋದು, ಬಟ್ ನಿಮಗೆ ಅರ್ಥ ಆಗಲ್ಲ, ಒಬ್ಬೊಬ್ರಿಗೆ ನೀಟಾಗಿ ಅರ್ಥ ಆಗಲ್ಲಲ್ವ, ಅದಕ್ಕೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಷ್ಟೇ. ನೆಕ್ಸ್ಟು ಅಗಲ 7 ಇದೆ ನೋಡಿ. 7 ಇದೆ, ನಮಗೆ 2 ಇಂಚು ಎಕ್ಸ್ಟ್ರಾ, ಅಂದರೆ ರೆಡಿ 5 ಇದೆ, ಅದಕ್ಕೆ +2 ಆ್ಯಡ್ ಮಾಡಿದ್ದೀನಿ. ಸೊ ಇದು 2 ಎಕ್ಸ್ಟ್ರಾ, ನಿಮಗೆ ಎಕ್ಸ್ಟ್ರಾ ಮಾರ್ಜಿನ್ಗೆ. ನೆಕ್ಸ್ಟು ಭುಜ 4 ಇದೆ, 8 ಇದೆ, ಅದರಲ್ಲಿ ಡಿವೈಡೆಡ್ ಮಾಡಿ 4 ಬರ್ಸಿದ್ದೀನಿ. ಅದರಲ್ಲಿ ಏನು ನಾನು ಪ್ಲಸ್ಸು ಮೈನಸ್ ಆ್ಯಡ್ ಮಾಡಿಲ್ಲ. ನೆಕ್ಸ್ಟು ಚಿಕ್ಕ ಭುಜ 1.25 ಇದೆ, 1.25ಗೆ +1/4 +1/2 ಅಂತ ಬರ್ಸಿದ್ದೀನಿ. ಈ 1/4 ಇಂಚ್ ಬಂದು ನೆಕ್ ಅಟ್ಯಾಚ್ಗಿರುತ್ತೆ, 1/2 ಇಂಚ್ ಬಂದು
ನಾವು ಸ್ಲೀವ್ ಅಟ್ಯಾಚ್ ಮಾಡ್ತೀವಿ. ಓಕೆ, ಪೇಟಿಕೋಟ್ಗೆ ಸ್ಲೀವ್ ಇರಲ್ಲ, ಫಸ್ಟು ಸ್ಲೀವ್ಲೆಸ್ ಪೀಸ್ ಅಟ್ಯಾಚ್ ಮಾಡಬೇಕಲ್ಲ, ಅದಕ್ಕೋಸ್ಕರ 1/2 ಇಂಚು ಪೀಸ್ ಅಟ್ಯಾಚ್ ಇಟ್ಟಿದ್ದೀನಿ. ನೆಕ್ಸ್ಟು ಕಂಕ್ಳು 3.5 ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟು ಮುಂದಿನ ಕುತ್ತಿಗೆ ಉದ್ದ ಇಲ್ಲಿಂದ ಇಲ್ಲಿಗೆ 3.5 ಇದೆ, ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ. ನೆಕ್ಸ್ಟ್ ಹಿಂದಿನ ಕುತ್ತಿಗೆ ಉದ್ದ ಸೇಮ್ 4 ಇದೆ. ಸೊಂಟದ ಉದ್ದ ಬಂದು 8 ಇದೆ, 8ಗೆ 1/2 ಇಂಚ್ ಆ್ಯಡ್ ಮಾಡಿದ್ದೀನಿ, ಯಾಕೆಂದರೆ ಇದನ್ನು ಶೋಲ್ಡರ್ ಜಾಯಿನ್ ಹೋಗುತ್ತೆ. ಸೊ ಅಲ್ಲಿ ನಮಗೆ ರೆಡಿ ಸಿಗೋದು 8. ನೆಕ್ಸ್ಟು ಅರ್ಧ ಸೊಂಟದ ಅಗಲ 9.75, ಅದರಲ್ಲಿ 2 ಡಿವೈಡ್ ಮಾಡಿದ್ರೆ 4.75. 4.75 ಪ್ಲಸ್ ನಮಗೆ 1.5 ತೊಗೊಂಡಿದ್ದೀನಿ. ಇದು ಎಕ್ಸ್ಟ್ರಾಗೆ ಇಟ್ಟಿದ್ದೀನಿ, ಎಕ್ಸ್ಟ್ರಾ ಬಟ್ಟೆ ಅದೆಲ್ಲ. ಮತ್ತು ಬಾಟಮ್ ಅಗಲ ಬಂದು 7.25, 7.25 ಒಳಗಡೆ 1.5 ತೊಗೊಂಡಿದ್ದೀನಿ. ನೋಡಿ, ಇದು ಬಂದು ನಿಮಗೆ ಫಿಟ್ಟಿಂಗ್ ಲೈನು, ಇದು ಎಕ್ಸ್ಟ್ರಾ ಬಟ್ಟೆ. ಓಕೆ, ನೋಡಿ ಈಗ ನೀವು ಇಲ್ಲಿ ಸ್ಟಿಚ್ ಹಾಕೋದು ಬಿಟ್ಬಿಟ್ಟು ಇಲ್ಲಿ ಸ್ಟಿಚ್ ಹಾಕ್ಬಿಟ್ರೆ ಪಾಪುಗೆ ಲೂಸ್ ಆಗುತ್ತೆ, ಫಿಟ್ಟಿಂಗ್ ಇರಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದು 3 ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಬರುತ್ತೆ ನೋಡಿ. ಓಕೆ, ನೋಡಿ ಈ ಥರ ಹೊಲ್ದಾದ್ಮೇಲೆ ಒಂದು ಎಕ್ಸ್ಟ್ರಾ 3 ಸ್ಟಿಚ್ ಹಾಕ್ಕೊಳ್ಳಿ. ಇದೆಲ್ಲ ಎಕ್ಸ್ಟ್ರಾ ಮಾರ್ಜಿನ್, ಇದು ಫಿಟ್ಟಿಂಗು. ಇವು ಎರಡು ಸ್ಟಿಚಿಂಗು ಎಕ್ಸ್ಟ್ರಾ ಇರುತ್ತೆ. ಓಕೆ, ಈಗ ಎಕ್ಸ್ಪ್ಲೈನು ಮುಗೀತು, ಮಾರ್ಕಿಂಗು ಮುಗೀತು. ಈ ಕಟ್ಟಿಂಗ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಬಾಟಮಿಂದ ಸ್ಟಾರ್ಟ್ ಮಾಡಿ ಕಟ್ಟಿಂಗ್ ಮಾಡೋದು. ಒಬ್ಬರು ನೆಕ್ಕಿಂದ ಸ್ಟಾರ್ಟ್ ಮಾಡ್ತೀರಾ, ಥರ ಬೇಡ, ಬಾಟಮಿಂದ ಸ್ಟಾರ್ಟ್ ಮಾಡಿ. ನೋಡಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಎಂಡಿಂಗ್ ನಾವು ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಗುಂಪಿನ ಹಾಕೊಳ್ಳಿ. ನೋಡಿ ಈ ಥರ ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಪೇಪರ್ ಕಟ್ಟಿಂಗ್ ಯಾವ ಥರ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಬಟ್ಟೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ತೋರಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.